ಜಾಗ ಐತೆ ಸುಮ್ಮನೆ ಯಾಕೆ ಬೇರೆ ಫ್ರೇಮ್ ಬಿಡುತ್ತೀನಿ ನಾನು ಅದು ಈಗ ನಾನು ತೆಗೆದ ಫ್ರೇಮಲ್ಲಿ ಮೇಡಮ್ ಇಲ್ಲ ಒಂದೊಂದು ಗ್ಯಾಪ್ ಇದ್ರೆ ಸರಿ ಇದೆ ರಾಹುಲ್ ರೇಟ್ ಮಾಡಿರ್ತಾರಲ್ಲ ಮೇಡಮ್ ಸರ್ ಸರ್ ನಮ್ಮ ಟ್ರಾಫಿಕ್ ಆಫೀಸರ್ಸು
all sub-inspectors, inspectors under the guidance of DCP Crime and Traffic. Special drives ಅನ್ನು ಮಾಡಿದ್ವಿ. ಸೈಲೆನ್ಸರ್, ಡಿಫೆಕ್ಟಿವ್ ಸೈಲೆನ್ಸರ್ ಇರ್ಬೋದು, ಹಾಗೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್, ಟ್ರಿಪಲ್ ರೈಡಿಂಗ್, ಒನ್ ವೇ ಡ್ರೈವಿಂಗ್. ಸೊ ಆ ಥರ 3 days ಡ್ರೈವ್ ಮಾಡಿಬಿಟ್ಟು ಇವತ್ತು 217 ಸೈಲೆನ್ಸರ್, ಏನು ಡಿಫೆಕ್ಟಿವ್ ಸೈಲೆನ್ಸರ್ಸ್ ಇದೆ ಆಸ್ ಪರ್ ದ ರೂಲ್ ಅದನ್ನು ಫೈನ್ ಹಾಕ್ಬಿಟ್ಟು ಅದನ್ನು ಡಿಸ್ಟ್ರಾಯ್ ಮಾಡಿದ್ದೀವಿ. ಸೆಕೆಂಡ್ ಥಿಂಗ್, ಈವನ್ ನಂಬರ್ ಪ್ಲೇಟ್, ಡಿಫೆಕ್ಟಿವ್ ನಂಬರ್ ಪ್ಲೇಟ್ದು ಸಹ ಒಂದು ಡ್ರೈವ್ ಮಾಡಿಬಿಟ್ಟು ಅರೌಂಡ್ 3,100 ಕೇಸಸ್ ಮಾಡಿದ್ದೀವಿ. ರೈಟ್ ನಾವು 93 ಡಿಫೆಕ್ಟಿವ್ ಸೈಲೆನ್ಸ್, ಒಂದೇ ದಿನ 93 ವೆಹಿಕಲ್ನ ನಾವು ಸೀಸ್ ಮಾಡಿದ್ದೀವಿ. ಬೇರೆ ಬೇರೆ ಏನೇನು ಡ್ರಂಕ್ ಅಂಡ್ ಡ್ರೈವಿಂಗ್ ಇರ್ಬೋದು, ಬೇರೆ ಟ್ರಾಫಿಕ್ ವಯೋಲೇಷನ್ಸ್ ಏನೇನಿದೆ ಅದನ್ನು ಸಹ ಸೀರಿಯಸ್ ಆಗಿ ಮೈಸೂರು ಸಿಟಿಯಲ್ಲಿ ಈಗ ಮಾಡಲಾಗ್ತಾ ಇದೆ. ಸೊ ಅದಕ್ಕೆ ಎಲ್ಲರಿಗೂ ಅಪೀಲ್ ಇದೆ, ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಲಿ. ದಸರಾ ಬೇರೆ ಬರ್ತಾ ಇರೋದ್ರಿಂದ ಅವ್ರ ಸೇಫ್ಟಿ ಮುಖ್ಯ. ಸೊ ಅವರು ಯಾವುದೇ ಟ್ರಾಫಿಕ್ ವಯೋಲೇಷನ್ ಮಾಡಲಾರ್ದೆ ಡ್ರೈವ್ ಮಾಡಲಿ ಅಂತ ಹೇಳಿ ನಾನು ಹೇಳ್ತೇನೆ. ಕೆಲವೊಂದು ಕಡೆ ವೀಲಿಂಗ್ ಅಂದರೆ ಇಟ್ ಇನ್ಕ್ಲೂಡ್ಸ್ ವೀಲಿಂಗ್ ಆಲ್ಸೋ. ಆ ಥರ ಕೇಸಸ್ ಎಷ್ಟಾಗಿದೆ ಅಂತ? ಆ ಥರ ಕೇಸಸ್ ನಾನು ನಿಮಗೆ ಕೊಡ್ತೀನಿ ಸ್ಟ್ಯಾಟಿಸ್ಟಿಕ್ಸ್. ಓಕೆ, 50 FIR ಆಗಿದೆ ಈ ವರ್ಷ, ಬಟ್ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಸ್ಟ್ಯಾಟಿಸ್ಟಿಕ್ಸ್. ನೋಡಿ ಮಾಡ್ತಾ ಇದೀವಿ. ಇನ್ನು ಕೆಲವೊಂದು ವೆಹಿಕಲ್ಗಳಿಗೆ ಇನ್ಬಿಲ್ಡ್ ಅಂದರೆ ಜಾಸ್ತಿ CC ಇರುವಂಥ ವೆಹಿಕಲ್ಗಳಿಗೆ ಎಕ್ಸಾಸ್ಟ್ ಅಂದರೆ ಇದು ಸೈಲೆನ್ಸ್ ಎಲ್ಲ ಮಾಡಿಫೈ ಆಗಿರುತ್ತೆ. ಅಂದರೆ ಕೆಲವೊಂದು ವೆಹಿಕಲ್ಗಳಿಗೆ ಅದೇ ಥರನೇ ನಾವೀಗ ನೋಡಿರೋದು. ಶೋರೂಮ್ ವೆಹಿಕಲ್ಲೇ ನಾನು ಹೇಳ್ತಾ ಇರೋದು. ಯಾವುದು ಡಿಫೆಕ್ಟಿವ್ ಅಂದರೆ ಸೈಲೆನ್ಸರ್ ನಾರ್ಮಲ್ ಕಂಪನಿಯಿಂದ ಏನು ಬರುತ್ತೆ ಅದನ್ನು ಬಿಟ್ಟು ಏನಾದರೂ ಮಾಡಿಫೈ ಮಾಡಿದರೆ ಇಟ್ಸ್ ಅನ್ ಅಫೆನ್ಸ್, ಬಿಕಾಸ್ ಇಟ್ ವಿಲ್ ಕಾಸ್ ಪೊಲ್ಯೂಷನ್, ಇಟ್ ಈಸ್ ಡೇಂಜರಸ್, ಇಟ್ ಈಸ್ ನಾಯ್ಸ್ ಪೊಲ್ಯೂಷನ್ ಆಲ್ಸೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.